ಓಂ ಶಾಂತಿ. ತೃಪ್ತ ಆತ್ಮಗಳು ಸದಾ ತಂದೆ ಮತ್ತು ಖಜಾನೆಗಳನ್ನ ಎದುರುಗಡೆ ಇಟ್ಕೊಳ್ಳುತ್ತಾರೆ. ಎಲ್ಲರಿಗಿಂತಲೂ ದೊಡ್ಡ ಖಜಾನ ಆಗಿದೆ ಖುಷಿಯಾಗಿದೆ. ಅಮೃತ ವೇಳೆ ಸರ್ವ ಸಂಬಂಧವನ್ನು ಶಿವಬಾಬನ ಜೊತೆಗೆ ಮಿಲನವನ್ನು ಮಾಡೋದೇ ದೊಡ್ಡ ಖುಷಿಯ ಮಾತು. ಯಾವುದೇ ಖಜಾನ ಯೂಸ್ ಮಾಡಿದರೆ ಅದೇ ಅದರದ ಬಿಗಿಕಾಯಾಗಿದೆ. ಖುಷಿ ಖಜಾನೆ ಭಗವಂತ ಸ್ವಯಂ ಕೆಳಗಡೆ ಬಂದು ಓದಿಸ್ತಾ ಇದ್ದಾರೆ. ಇದು ಎರಡನೇದು. ಮೂರನೇ ಖುಷಿ ಖಜಾನೆ ಕರ್ಮ ಮಾಡುತ್ತಾ ಬಾಬಾ ಫ್ರೆಂಡ್ ಆಗಿ ಅವರ ಜೊತೆಗೆ ನಿಭಾಯಿಸೋದು. ಬಾಬಾ ಅಂತಾರೆ 3 ಲೋಕದ ಸೈರ್ ಮಾಡ್ರಿ. ಭೋಜನ ಮಾಡುತ್ತಾ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ನೆನಪಿರಲಿ. ನಿಮ್ಮ ಜೊತೆಗೆ ಊಟ ಮಾಡ್ತೀವಿ ಈ ಸ್ಲೋಗನವನ್ನು ನೆನಪಿಟ್ಕೊಳ್ರಿ. ರಾತ್ರಿ ಮಲಗುವಾಗ ಬಾಬನಿಗೆ ಲೆಕ್ಕಾಚಾರವನ್ನು ಒಪ್ಪಿಸಿ ಮಲ್ಕೋರಿ, ಹಗುರಾಗಿ ಮಲ್ಕೋರಿ. ಮತ್ತು 2ನೇ ದಿನ ಏನು ಶ್ರೇಷ್ಠ ಸಂಕಲ್ಪ ಮಾಡ್ತೀರಿ, ಯಾವ ಕರ್ಮವನ್ನು ಮಾಡ್ತೀರಿ ಅದನ್ನು ಪ್ರೇರಣಾ ತೆಗೆದುಕೊಳ್ಳಿರಿ. ಜೊತೆಗೆ ಫರಿಷ್ಠ ಅಂದರೆ ಒಬ್ಬ ಬಾಬಾ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಒಬ್ಬನ ಜೊತೆಗೆ ಸರ್ವ ಸಂಬಂಧದ ರಿಶ್ತಾ. ಬಾಬನ ಜೊತೆಗೆ ಮಲಗಬೇಕಾಗಿದೆ, ಒಬ್ಬರೇ ಮಲ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸದಾ ಬಾಬಾ ಮತ್ತು ಸೇವಾ ಲಗನ್ದಲ್ಲಿ ಇರಬೇಕು. ಕಲ್ಪನು ವಿಜಯದಿರಿ. ನಾವೇ ಮಾಸ್ಟರ್ ಸರ್ವಶಕ್ತಿಮಾನ್ ಸಂಪನ್ನ ಸ್ವರೂಪಾತ್ಮಗಳು. ಅಳಬಾರ್ದಂತಾರೆ ಬಾಬಾ ಹೇಳ್ತಾರೆ ಹತ್ರ ಅಂದ್ರೆ ನಾನು ಜೊತೆ ಕರ್ಕೊಂಡು ಹೋಗೋದಿಲ್ಲ. ನೋಡ್ರಿ ಬಾಬಾ ಅಂದ್ರೆ ಸಹ್ಯೋ ಕೊಡು ಕೃಪಾ ಮಾಡೋದು ಅಂದ್ರೆ ಅಳೋದೇನೆ. ಕರ್ಮ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡ್ರಿ ಇದು ಬಾಬಾನ ಸಮಾನ ಇದೆಯೋ ಅಥವಾ ಇಲ್ಲೋ. ವಿಶ್ವ ಕಲ್ಯಾಣಕಾರಿ ಸ್ಮೃತಿಯಿಂದ ಸ್ವಯಂ ಪ್ರತಿ ಹೆಜ್ಜೆಯಲ್ಲಿ ಕಲ್ಯಾಣಕಾರಿ ಆಗಿ ನಡೆಯಿರಿ. ಸೇವಾ ಅಷ್ಟು ಆಶೀರ್ವಾದ. ನಾನು ಅನ್ನೋದನ್ನು ಸಮಾಪ್ತ ಮಾಡಿ ನಿಮಿತ್ತಪನ್ನದ ನೆನಪಿಟ್ಕೋರಿ. ನಶಾ ಕಡಿಮೆ ಇತ್ತಂದ್ರೆ ನಿಶಾನೇನೂ ಕೂಡ ಕಡಿಮೆ ಆಗುತ್ತದೆ. ಒಬ್ಬ ಬಾಬಾ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಈ ನಶಾ ಏರಿಸುತ್ತದೆ. ಸಂಗಮಯುಗದ ವರದಾನ ಪ್ರತಿ ಹೆಜ್ಜೆಯಲ್ಲೂ ಪದಮ. ನಿಮ್ಮ ಸಂಪನ್ನ ಮುಖವೇ ಸೇವೆಗೆ ನಿಮಿತ್ತ ಆಗುತ್ತದೆ. ನೆನಪು ಮತ್ತು ಸೇವೆಯಲ್ಲಿ ಬ್ಯುಸಿ ಇರಿ. ವೃತ್ತಿಯಿಂದ ವಾತಾವರಣ ತಯಾರು ಮಾಡಿರಿ. ತೀವ್ರ ಪುರುಷಾರ್ಥಿಗಳಾಗಿ. ತೀವ್ರ ಪುರುಷಾರ್ಥಿ ಅಂದರೆ ಸಂಪನ್ನ ಸ್ವರೂಪ ಎದುರುಗಡೆ ಇಟ್ಕೊಂಡು ಚೆಕ್ ಮಾಡುತ್ತಾ ಇರಿ 16 ಕಲಾ ಸಂಪನ್ನ ಆಗಿದ್ದೇನೆ ಅಥವಾ ಇಲ್ಲೋ. ಬಾಬಾ ಅಂತ ಚೈತನ್ಯ ಮ್ಯೂಸಿಯಂಗಳಾಗ್ರಿ ಅಂತಾರೆ ಬಾಬಾ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ.